ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರಸನ್ನ ರಾಯ್ಕರ್, ಇಂಜಿನಿಯರ್ ಬೈ ಪ್ರೊಫೆಷನ್ ಆ್ಯಂಡ್ ಕ್ರಿಯೇಟರ್ ಬೈ ಪ್ಯಾಷನ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಶುಭೋದಯ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಗೋಣ, ಆಫೀಸಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಗಿಲ್ಲ, ಇವತ್ತು ತುಂಬ ಬೇಗನೆ ಹೊರಟಿದ್ದೀನಿ. ಆ್ಯಸ್ ಯೂಶುವಲ್ 11:15 ಎಲ್ಲ ಆಗಿಬಿಡೋದು, ಯಾಕಂದರೆ ಸೆಟ್ಲಿಗೆ ಹೋಗಿರಲಿಲ್ಲ ಇವತ್ತು, ಸೊ ಅದಕ್ಕೆ. ಬಟ್ ಮಳೆ ಅನ್ನೋದು ಈಗ ನೆನ್ಸ್ಕೊಂಡು ಬರ್ತಾ ಇದೆ. ಈ ಮಗು ಅಳತ್ ಗೊತ್ತಾ, 10 ನಿಮಿಷ ಬಿಟ್ಟು ಅಳೋ ಥರ, ಆ ಥರ ಮಳೆ ಬರ್ತಾ ಇದೆ ನಮ್ಮೂರಲ್ಲಿ. ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ಏನಂತ ಗೊತ್ತಾಗಲ್ಲ. ಮಲೆನಾಡು ಅಂದಮೇಲೆ ಹಾಗೆ ಅಲ್ಲ, ಮಳೆ ಇಲ್ಲ ಅಂದರೆ ಮಲೆನಾಡು ಅಂತಲೇ ಹೇಳಲ್ಲ. ಸೊ ಮಳೆನ ಎಲ್ಲರೂ ಹೊರಗಡೆಯಿಂದ ಎಂಜಾಯ್ ಮಾಡ್ತಿದ್ದಾರೆ, ಒಳಗಡೆ ಇದ್ದವ್ರಿಗೆ ಗೊತ್ತು ಯಾವ ಥರ ಹಿಂಸೆ ಕೊಡತ್ತೆ ಅಂತೇಳಿ. ಯಾಕಂದರೆ ಆನ್ ಟೈಮ್ ಯಾವುದೇ ಕೆಲಸಗಳು ಆಗಲ್ಲ. ಬಿಕಾಸ್ ಯಾಕಂದರೆ ಇಲ್ಲ, ಈಗೆಲ್ಲ ಲ್ಯಾಮಿನೇಟ್ ಪ್ರೆಸ್ಸಿಂಗ್ ಎಲ್ಲ ಮಾಡಿದ್ರೆ ಲ್ಯಾಮಿನೇಟ್ ಗಿಡು ಬಬಲ್ಸ್ ಬರುತ್ತೆ. PVC ಲ್ಯಾಮಿನೇಟ್ಸ್ ಹಾಕಿದ್ರೆ ಏನು ಇಶ್ಯೂಸ್ ಆಗಲ್ಲ. ಬಟ್ ಬೇರೆ ರೆಗ್ಯುಲರ್ ಲ್ಯಾಮಿನೇಟ್ಸ್ ಹಾಕಿದ್ರೆ 100% ಬಬಲ್ಸ್ ಬರೋ ಸಾಧ್ಯತೆ ಇರುತ್ತೆ. ಬಟ್ ಬಬಲ್ಸ್ ಬರಬಾರ್ದು ಅಂತಂದರೆ ಕ್ಲೀನ್ ಸರ್ಫೇಸ್ ಇರಬೇಕು. ಈಗ ಎಲ್ಲಿ ಲ್ಯಾಮಿನೇಟ್ ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನು, ಅದಾಗ್ತಿದ್ದಂಗೆ ಮತ್ತೊಂದು ವೆದರು ಅದೇ ಥರ ಇರಬೇಕಾಗತ್ತೆ. ಒಂದೊಂದ್ಸತಿ ವೆದರ್ ಫಾಲ್ಟ್ ಆದ್ರೂ, ಇಲ್ಲ ಅಡೇಸಿವ್ ಲೈಕ್ ಗಮ್ ಅಂತ ಹೇಳ್ತೀರಿ ನೀವು, ಅಡೇಸಿವ್ಗಳು ಅಷ್ಟೇ, ಪ್ರಾಪರ್ ಅಡೇಸಿವ್ಗಳನ್ನ ಯೂಸ್ ಮಾಡಿ. ಪ್ರೋ ಬಾಂಡು ಇಲ್ಲ ಮರೇನು ಆ ಥರ ಗ್ರೇಡ್ ಯಾವ್ದಾದ್ರು ಅಡೇಸಿವ್ಗಳು ಹಾಕಿದಾಗ ಆ ಬಬಲ್ಸ್ಗಳನ್ನೆಲ್ಲ ತಡಿಬೋದು. ಮತ್ತು ನಾಯಿಗಳು ಹಿಂಗೆ ನಿಂತ್ಕೊಂಡು ಇದು ಮಾಡ್ತಾ ಇದ್ದಾವೆ ಪಾಪ. ಓಕೆ, ಆಫೀಸಿಗೆ ಹೊರಡೋಕ್ಕೂ ಮುಂಚೆ ಅಮ್ಮಂಗೆ ತಿಂಡಿ ಕೊಟ್ಟು ಹೋಗಬೇಕು. ತಿಂಡಿ ತೊಗೊಂಬ ಅಂದರು, ಸೊ ಅದನ್ನು ಕೊಡೋಕೆ ಹೋಗ್ತಾ ಇದ್ದೀನಿ. ಓಕೆ, ಕೊಟ್ಟು ಹಾಗೆ ಆಫೀಸ್ಗೆ ಹೋಗಿ ಅಲ್ಲಿಂದ ಒಂದು ಸೈಟ್ ವಿಸಿಟ್ಗೆ ಹೋಗಬೇಕು. ಹೇಳ್ತೀನಿ ಇಲ್ಲಿ ಅಂತ. ಹಂಗಗಳು ನೋಡ್ರಿ, ಕಾರ್ನು ಬಿಡಲ್ಲ. ನಾವು ಅವ್ರ ಜಾಗನೇ ಬಿಟ್ಟಿಲ್ಲ, ಅವ್ರು ನಮ್ಮ ಕಾರ್ಗಳು ಯಾಕೆ ಬಿಡ್ಬೇಕು ಹೇಳ್ರಿ. ನೀವೇನಾದ್ರು ಮನೆ ಕಟ್ತಾ ಇದ್ದೀರಾ, ಮನೆಗೆ ಸಿಮೆಂಟು ಮತ್ತು ಪೇಂಟ್ನ ಯಾವ್ದು ತೊಗೊಳೋದು ಅಂತ ಡೌಟಲ್ಲಿ ಇದ್ದೀರಾ, ಬನ್ನಿ ನಮ್ಮ ಜೆ ಟ್ರೇಡರ್ಸ್ಗೆ. ಅಲ್ಲಿ ನಿಮಗೆ 20+1 ಬ್ಯಾಗ್ ಫ್ರೀ ಇದೆ. ಅಡ್ವಾನ್ಸ್ ಪೇಮೆಂಟ್ ಇರುತ್ತೆ, ಮತ್ತು ರೇಟ್ ತುಂಬ ಅಂದರೆ ತುಂಬ ರೀಸನಬಲ್ ಆಗಿದೆ. ಆಲ್ ಓವರ್ ದ ಸೌತ್ ಕಂಪೇರ್ ಮಾಡಿದ್ರೆ ವಿ ಆರ್ ಗಿವಿಂಗ್ ಬೆಸ್ಟ್ ಪ್ರೈಸ್ ವಿತ್ ಬೆಸ್ಟ್ ಆಫರ್. ಒನ್ಸ್ ವಿಸಿಟ್ ಮಾಡಿ, ಜೆ ಟ್ರೇಡರ್ಸ್, ಎಸ್.ಎನ್. ನಗರ, ಮೇನ್ ರೋಡ್, ಸಾಗರ. ಓಕೆ, ಇಲ್ಲಿ ನೋಡಿದ್ರೆ ನಮ್ಮೂರಲ್ಲಿ ಮತ್ತೆ ಟ್ರಾಫಿಕ್ ಮಧ್ಯ ಈಗ ಬ್ಯಾಂಗ್ಳೂರ್ ಬಿಟ್ಟು ಬಂದ್ರೂ ನಮ್ಮನ್ನು ಟ್ರಾಫಿಕ್ ಬಿಡೋದ ಗಂಟಾಗೈತಿ, ಆ ಥರ ಆದಂಗಾಗಿದೆ. ಏನು ಮಾಡೋಂಗಿಲ್ಲ, ಸಿಟಿ ಸ್ಯಾಚುರೇಟ್ ಆಗ್ತಾ ಇದ್ದಂಗೂ ಟ್ರಾಫಿಕ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಲೈಕ್ ಅದನ್ನು ನಾವು ತಪ್ಪು ಅನ್ನೋದು ಸರಿ ಅನ್ಸಲ್ಲ ನನ್ನ ಪ್ರಕಾರ. ಯಾಕಂದರೆ ಈಗ ನಾವೇ ನೋಡಿ 3 ಜನ, ನಾನೊಬ್ಬನೇ ಗಾಡೀಲಿ ಹೋಗ್ಬೋದಿತ್ತು, ಮಳೆ ಬರ್ತಾ ಇದೆ, 4 ಜನ ಕೂರೋ ಕಾರಲ್ಲಿ ಹೋಗ್ತಾ ಇದ್ದೀನಿ ಅಂದಾಗ ನನ್ನ ಕಡೆಯಿಂದನೂ ತಪ್ಪಾಗ್ತಿದ್ದಾಗ ಅದನ್ನು ತಪ್ಪು ಅಂತ ಹೇಳೋದು ನನಗೆ ಸಮಂಜಸ ಅನಿಸಲ್ಲ. ಅದು ಎಂತ ಮಾಡೋಂಗಿಲ್ಲ, ಲೈಫ್ ಸ್ಟೈಲ್ ಚೇಂಜ್ ಆದಂಗೂ ಎಲ್ಲದೂ ಚೇಂಜ್ ಆಗ್ತಾ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ಗಾಡಿ ತೊಗೊಂಡಾದರೆ ಈಗ ನನಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಹಂಗೆಲ್ಲ ದೂರ ಡೆಸ್ಟಿನೇಷನ್ಗಳಿರ್ತವೆ. ಈಗ ನಾನು ಹೋಗ್ಬೇಕಾದ್ರೆ ಸೈಟು ಇಲ್ಲಿಂದ ನನ್ನ ಆಫೀಸಿಂದನೇ ಅರೌಂಡ್ ಒಂದು 8 to 10 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿ ತೊಗೊಂಡೋಗ್ಬೋದು, ಬಟ್ ಏನು ಮಾಡೋದು, ನಮ್ಮ ಇನ್ಸ್ಟ್ರೂಮೆಂಟ್ಗಳೆಲ್ಲ ಇದಾಗ್ತವೆ ಅಂತೇಳಿ ಇದು ಮಾಡ್ತೀವಿ. ಸೊ ಅದಕ್ಕೋಸ್ಕರ ಏನು ಮಾಡೋಂಗಿಲ್ಲ, ಟ್ರಾಫಿಕ್ ಇದ್ರೂ ಹೋಗಬೇಕು. ಓಕೆ, ಇವತ್ತು ಮತ್ತೆ ಬ್ಯಾಂಗ್ಳೂರಿಗೆ ಹೋಗೋದಿದೆ, ನಾನು ಹೊರಡಬೇಕು. ಬೇಕಾದ್ರೆ ಅಣ್ಣನ ಜೊತೆನೇ ಹೋಗ್ತಾ ಇದ್ದೀವಿ ಇವತ್ತು, ನಾನು ನನ್ನ ವೈಫು. ನಮ್ಮ ಕಾರ್ ತೊಗೊಂಡು ಹೋಗೋದಿತ್ತು, ಬಟ್ ಈಗ 2 ಕಾರ್ ಹೋದರೆ ಅಲ್ಲಿಂದ ಅಲ್ಲಿ ಅಣ್ಣಂಗೆ ಹೇಳಿ ಅಣ್ಣನ ಹತ್ರನೇ ಕಾರ್ ತೊಗೊಳ್ತಾ ಇದ್ದೀನಿ. ಓಕೆ, ಇವತ್ತು ಮತ್ತೊಂದು ಸೈಟ್ ವಿಸಿಟಿಗೆ ಬಂದಿದ್ದೀವಿ. ಆಲ್ರೆಡಿ ಆಗ್ತಾ ಇದೆ, ಯಾಕಿದ್ದು ಔಟ್ಸ್ಕರ್ಟಲ್ಲಿದೆ ಸಾಗರದಲ್ಲಿ. ಓನರು ಕಾಲ್ ಮಾಡಿಕೊಂಡು ನನ್ನ ಫ್ರೆಂಡ್ ಥ್ರೂ, ಬ್ರದರ್ ಫ್ರೆಂಡ್ ಅವ್ರ ಥ್ರೂಯಿಂದ ನಂಬರ್ ತೊಗೊಂಡು ಕಾಲ್ ಮಾಡಿ ಬಂದು ಒಂದ್ಸತಿ ಸೈಟ್ ವಿಸಿಟ್ ಮಾಡಿ ಅಂತ ಹೇಳಿದರು. ಸೊ ಅದಕ್ಕೆ ಇಲ್ಲಿ ಸೈಟಿಗೆ ಬಂದಿದ್ವಿ, ನಾನು ವಿನಯ್ ಬಂದಿದ್ದೀವಿ ಇವತ್ತು. ಈಗ ಒಂಚೂರು ಬಿಸಿಲು ಬಿಟ್ಟಿದೆಯಪ್ಪ, ಏನೋ ಆಯ್ತಾ ನೋಡ್ಬೇಕು, ಇನ್ನು ಎಷ್ಟೊತ್ತು ತನಕ ಬಿಸಿಲು ಇರುತ್ತೋ ಗೊತ್ತಿಲ್ಲ. ಓಕೆ, ಮೆಷರ್ಮೆಂಟ್ ಎಲ್ಲ ಮುಗಿಸೋಣ ಬನ್ನಿ. ಎಂಟ್ರೆನ್ಸ್ ಸೈಟ್ ಇದು, ಲೈಕ್ ಹಾಲ್ ಪ್ಲೇಸಿಂಗ್.
ಓಕೆ, ಈ ಸೈಟಲ್ಲಿ ನಾವು ಬಂದಾಗ ಮಿಸ್ಟೇಕ್ ಅಂತ ನೋಡಿದ್ದು ಅಂದಾಗ ಲ್ಯಾಪಿಂಗ್ ಕಟಿಂಗ್ ಲೆಂತ್ಗಳು ನೋಡಿ ಹೇಗೆ ಮಾಡಿದ್ದಾರೆ. ದಯವಿಟ್ಟು ಈ ಥರ ಮಾಡಬೇಡಿ. ಓನರ್ಗಳಿಗೆ ಪಾಪ ಗೊತ್ತಿರಲ್ಲ, ಕಾಂಟ್ರಾಕ್ಟ್ರು ಇಂಜಿನಿಯರು ಹೇಳಬೇಕು ಅದನ್ನೆಲ್ಲ. ದಯವಿಟ್ಟು ನೋಟಿಸ್ ಮಾಡಿ ಅಂತ ಹೇಳ್ತಾ ಇದು ಮಾಡಿದ್ವಿ. ಓಕೆ, ಮೆಷರ್ಮೆಂಟ್ ಎಲ್ಲ ಆಯಿತು, ಈಗ ಹೊರಡಬೇಕು. ಯಾವುದೇ ಬಿಲ್ಡಿಂಗ್ ಅಂತ ಬಂದಾಗ ದಯವಿಟ್ಟು ಮೇಸನ್ ಆಗಲಿ ಕಾಂಟ್ರಾಕ್ಟ್ ಆಗಲಿ ಲ್ಯಾಪಿಂಗ್ ಲೆಂತ್ ಉಳಿಸಿ. ನಿಮಗೇನು ತುಂಬ ಉಳಿಯೋದೇನಿರಲ್ಲ. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ, ಅದರಿಂದ ಓನರ್ಗಳು ಸಫರ್ ಪಡ್ತಾರೆ. ಸೊ ಎಲ್ಲರೂ ಲೋಡ್ ವೇರಿಯೇಷನ್ ಆದಾಗ ಬಿಲ್ಡಿಂಗಲ್ಲಿ ನಿಮಗೆ ಕಾಲಮ್ ಫೇಲ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಡೈರೆಕ್ಟಾಗಿ ನೀವು ಲ್ಯಾಪಿಂಗ್ ಲೆಂತ್ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಪ್ರಕಾರ ಮಾಡಿಲ್ಲ ಅಂದರೆ 4, 5, 6 ಪ್ರಕಾರ ಮಿನಿಮಮ್ 40 ಟೈಮ್ಸ್ ಆಫ್ ಡಯಾನಾರು ಇರಲೇಬೇಕು. ಇಲ್ಲ ಮ್ಯಾಕ್ಸ್ 50 ಟೈಮ್ಸ್ ಆಫ್ ಡಯಾ ಇದ್ದರೆ ನಿಮಗೆ ಕಾಲಮ್ ಏನು ಪ್ರಾಬ್ಲಮ್ ಕೊಡೋಲ್ಲ. ಬಟ್ ಇವತ್ತು ಹೋಗಿದ್ದ ಸೈಟಲ್ಲಿ ಅದು 2 ಕಂಡೀಷನ್ನ ಅದು ಮೀಟ್ ಆಗಿರಲಿಲ್ಲ. ಆ ಥರ ಆದಾಗ ಕಾಲಮ್ ಫೇಲ್ ಆಗೋ ಸಾಧ್ಯತೆ ಕೂಡ ತುಂಬ ಇರುತ್ತೆ. ಬಟ್ ಈ ಮಿನಿಮಲ್ ಲೋಡ್ ಇದ್ದಲ್ಲಿ ಏನು ಇಶ್ಯೂಸ್ ಬರಲ್ಲ ಅಂತ ಅಂದ್ಕೊಳ್ತಾರೆ. ಬಟ್ ಅದ್ರ ಮೇಲೆ ಫರ್ದರ್ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಕಾಲಮ್ ಅಪ್ಪಿ ತಪ್ಪಿ ಎಲ್ಲರೂ ಲೋಡು ಮಿಸ್ ಆಗಿ ಇದಾಯಿತು ಅಂದಾಗ ಶಿಯರ್ ಫೇಲ್ಯೂರ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ದಯವಿಟ್ಟು ಸೊ ಅದನ್ನು ತಪ್ಸೋಕ್ಕೋಸ್ಕರನೇ ಲ್ಯಾಪಿಂಗ್ ಲೆಂತನ್ನು ಕೊಡಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಸ್ ಎ ಇಂಜಿನಿಯರ್ ಆಗಿ ಕೂಡ ಅಷ್ಟೇ ಡಿಸೈನ್ ಮಾಡ್ಬೇಕಾದ್ರೆ ಲ್ಯಾಪಿಂಗ್ ಲೆಂತನ್ನು ಮಸ್ಟ್ ಆ್ಯಂಡ್ ಶುಡ್ ನೀವು ಹೇಳಲೇಬೇಕು ಕಾಂಟ್ರಾಕ್ಟರಿಗಿಲ್ಲ ಬ್ಲ್ಯಾಕ್ ಸ್ಮಿತ್ ಅಂದರೆ ರಾಡ್ ಬೆಂಡ್ ಮಾಡೋರು, ಬಾರ್ ಬೆಂಡರ್ಸು, ವಾಟ್ ಯು ಕಾಲ್ ದಟ್. ಆ ಥರ ನಾವೆಲ್ಲ ಬ್ಲ್ಯಾಕ್ ಸ್ಮಿತ್ ಅಂತೀವಿ, ಇಲ್ಲ ಬಾರ್ ಬೆಂಡರ್ ಅಂತೀವಿ. ಸೊ ಅವರಿಗೆ ಮಸ್ಟ್ ಆ್ಯಂಡ್ ಶುಡ್ ಹೇಳಲೇಬೇಕು ನೀವು. ದಯವಿಟ್ಟು ಹೇಳಿ ಅಂತ ಹೇಳ್ತಾ ಓಕೆ, ಸೈಟ್ ಮೆಷರ್ಮೆಂಟ್ ಆಯಿತು, ಆಫೀಸ್ ಕಡೆ ಹೊರಟ್ವಿ. ಫೈನಲಿ ಎಲ್ಲ ವರ್ಕ್ ಮುಗೀತು ಇವತ್ತಿನ ವರ್ಕಲ್ಲಿ. ಬಟ್ ಇವತ್ತು ಅರ್ಜೆಂಟ್ ಬ್ಯಾಂಗ್ಳೂರ್ ಹೋಗಬೇಕಾಗಿರೋದ್ರಿಂದ ಹೊರಡ್ಬೇಕಾಗಿ ಬಂದಿದೆ. ಯಾಕಂದರೆ ಅಲ್ಲಿ ನಾಳೆ ರಜಾ ಇದೆ. ಸೊ ಇವತ್ತು ಇಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಬೇಕು. ನಮ್ಮೂರಲ್ಲಿ ಒಳ್ಳೆ ಬಿಸಿಲು ಬಂದಿದೆ, ಅದೇ ಖುಷಿ. ಈಗ ಮತ್ತೊಂದು, ಈಗ ಲ್ಯಾಮಿನೇಟ್ಸ್ ಎಲ್ಲ ಟ್ರಾನ್ಸ್ಪೋರ್ಟಿಂದ ಇವತ್ತು ಡಿಸ್ಪ್ಯಾಚ್ ಆಗುತ್ತೆ. ಸೊ ಇಲ್ಲಿಂದ ಬಂದ ಮೇಲೆ ಕ್ಲೈಂಟಿಗೆ ಡೆಲಿವರ್ ಮಾಡಬೇಕು. ಅದನ್ನೆಲ್ಲ ವಿನಯ್ಗೆ ಹ್ಯಾಂಡ್ ಓವರ್ ಮಾಡಿ ಬಂದಿದ್ದೀನಿ. ಬಿಲ್ಸು ಎಲ್ಲದನ್ನು ಅವನು ಹೋಗಿ ಕೊಡ್ತಾನೆ, ಇಲ್ಲಾಂದರೆ ನಮ್ಮ ಡ್ರೈವರ್ನ ಕಳಿಸ್ಬೇಕಾಗತ್ತೆ. ನೋಡೋಣ ಏನಾಗುತ್ತೆ ಅಂತ. ಅದಾದಮೇಲೆ ಒಂದು ಮೆಷರ್ಮೆಂಟು ಮುಗೀತು ಸೈಟಿಂದ ಇವತ್ತು. ಅದಕ್ಕೂ ಮಧ್ಯದಲ್ಲಿ ಮರ್ತಿರೋದೇನೆಂದರೆ ನಮ್ಮದೇ ಒಂದು ಶಾಪಿಂದು ಇದಿತ್ತು. ಅದನ್ನು ಹೋಗ್ತಾ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಲೇಟ್ ಆಗಿದೆ, ನಾನು ಅಂದ್ಕೊಂಡಿರೋ ಟೈಮ್ ಇಷ್ಟೊತ್ತಿಗೆಲ್ಲ ನಾವು ಹೊರಟಿರಬೇಕಿತ್ತು. ಬಟ್ ಇನ್ನೂ ಒಂದು ತಾಸು ಆಗತ್ತೆ ಹೊರಡೋದು. ನೋಡೋಣ, ಬೇಗ ಮುಗಿಸಿ ಹೊರಡೋಣ ಬ್ಯಾಂಗ್ಳೂರ್ಗೆ. ಓಕೆ, ಎಲ್ಲ ವರ್ಕ್ಗಳೆಲ್ಲ ಮುಗಿಸ್ಕೊಂಡು ಮತ್ತೆ ಬ್ಯಾಂಗ್ಳೂರ್ ಕಡೆಗೆ ಹೊರಟ್ವಿ. ಸ್ವಲ್ಪ ಹೋಗ್ಬೇಕಾದ್ರೆ ಮಳೆ ಇರುತ್ತೆ ಅಂದ್ಕೊಂಡು ಮಳೆ ಇಲ್ಲ, ಏನಿಲ್ಲ, ಫುಲ್ಲು ಬಿಸಿಲು. ಈ ಥರ ಅಣ್ಣ ಡ್ರೈವ್ ಮಾಡ್ತಾ ಇದ್ದಾರೆ. ಫೈನಲಿ ಬ್ಯಾಂಗ್ಳೂರಿಗೆ ಬಂದ್ವಿ. ಈಗ ಒಂಚೂರು ಅಣ್ಣನ MG ರೋಡ್ ಹತ್ರ ಬಿಟ್ಟು ಹಾಗೆ ನಾವು ನಮ್ಮ ಮನೆ ಹತ್ರ ಹೋಗ್ತಾ ಇದೀವಿ. ಈಗ ನಾವು ಹೋಗ್ಬೇಕಾಗಿರೋ ಲೊಕೇಶನ್ ಬಂದು ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಅಲ್ಲಿಂದ ನಮ್ಮ ಅತ್ತೆ ಮನೆ ಇರೋದು, ಅಂದರೆ ನನ್ನ ವೈಫ್ ಅಮ್ಮನ ಮನೆ. ಅಲ್ಲಿಗೆ ಹೋಗಿ ಇವತ್ತು ಸ್ಟೇ ಮಾಡಿ ಬೆಳಗ್ಗೆ ಮತ್ತೆ ವರ್ಕ್ ಎಲ್ಲ ನೋಡಬೇಕು. ಬಟ್ ಇವತ್ತು ಬರ್ಬೇಕಾದ್ರೆ ಟ್ರಾಫಿಕ್ ಏನು ಅಂಥದ್ದೇನು ಸಿಗಲಿಲ್ಲ. ಯಾಕಂದರೆ ಹಬ್ಬಕ್ಕೆ ರಜೆ ಇರೋದ್ರಿಂದ ಎಲ್ಲರೂ ಊರ್ ಸೈಡಿಗೆ ಹೋಗ್ತಾಯಿದ್ರು. ಪೇಟೆ ಸೈಡಿಗೆ ಯಾರು ಬರ್ತಾ ಇರಲಿಲ್ಲ, ನಮ್ಮೂರು ಭಾಷೆಯಲ್ಲಿ ಹೇಳೋದಿದ್ರೆ. ಅಂದರೆ ಬ್ಯಾಂಗ್ಳೂರಿಂದ ಔಟ್ಸೈಡ್ ಹೋಗ್ತಿದ್ರು, ಯಾರು ಒಳಗಡೆ ಬರ್ತಾ ಇರಲಿಲ್ಲ. ನಾವೇ ಒಳಗೆ ಬರ್ತಾ ಇದ್ವಿ. ಸೊ ಟ್ರಾಫಿಕ್ ಸಿಗಲಿಲ್ಲ, ಏನೋ ಗೊತ್ತಾಗಿಲ್ಲ. ಓಕೆ, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿವಿಲ್ ಟಿಪ್ ಅಂತ ಕೊಡೋದಿದ್ರೆ, ಇವತ್ತು ಬ್ಲಾಗ್ ಇನ್ಸಿಡೆಂಟಲ್ಲಿ ಸೈಟಲ್ಲಿ ಹೋದಾಗ ಲ್ಯಾಪಿಂಗ್ ಲೆಂತ್ ಬಗ್ಗೆ ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಲ್ಯಾಪಿಂಗ್ ಲೆಂತ್ ಯಾಕೆ ನೆಸೆಸಿಟಿ ಇದೆ ಅನ್ನೋದನ್ನು, ಏನಕ್ಕೆ ಹಾಕಲೇಬೇಕು, ಅದು ತಪ್ಪು ಮಾಡೋದ್ರಿಂದ ಏನಾಗತ್ತೆ ಅನ್ನೋದನ್ನೆಲ್ಲ ಹೇಳಿದ್ದೀನಿ. ದಯವಿಟ್ಟು ಅದನ್ನು ಫಾಲೋ ಮಾಡಿ. ಮಸ್ಟ್ ಆ್ಯಂಡ್ ಶುಡ್. ಬಿಲ್ಡಿಂಗ್ ಸ್ಟ್ರಕ್ಚರ್ ಚೆನ್ನಾಗಿದ್ರೆ ತಾನೆ, ಬೋನ್ ಚೆನ್ನಾಗಿದ್ರೆ ತಾನೆ ಮಸಲ್ ಚೆನ್ನಾಗಿರೋದು. ಸೊ ಅದಕ್ಕೆ ಬೋನ್ಸ್ ಮೇಲೂ ಕಾನ್ಸಂಟ್ರೇಟ್ ಮಾಡಿ ಅಂತ, ಬೋನ್ಸ್ ಅಂದರೆ ಸ್ಟ್ರಕ್ಚರ್ ಡಿಸೈನ್ ಮೇಲೂ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ, ಶುಭರಾತ್ರಿ.